ಸಚಿವ ಪ್ರಿಯಾಂಕ್ ಖರ್ಗೆ ವಿರುದ್ಧ ಏಕವಚನದಲ್ಲೇ ಛಲವಾದಿ ನಾರಾಯಣಸ್ವಾಮಿ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಇನ್ನು ಕಾನ್ವೆಂಟ್ನಲ್ಲಿ ಓದೋರೆಲ್ಲ ಹಿಂಗೆ ಸುಳ್ಳು ಹೇಳ್ಕೊಂಡು ಓಡಾಡ್ತಿರಲ್ಲ, ಚಡ್ಡಿಗಳನ್ನ ಹೊರುವಂತ ಕೆಲಸವನ್ನ ನನಗೆ ಕೊಟ್ಟಿದ್ರು ಅಂತ ಹೇಳಿದ್ದಾರೆ. ನಿಮ್ಮನ್ನ ಒಯ್ಯೋಕೆ ಬಿಜೆಪಿಯವರು ನನ್ನನ್ನ ಇಲ್ಲಿ ನಿಲ್ಲಿಸಿಲ್ಲ. ನೀವು ಹೀಗೆ ಮುಂದುವರೆದರೆ ನಾನು ಚಡ್ಡಿ ಬಿಚ್ಚಿಸದೆ ಬಿಡೋದಿಲ್ಲ. ನನ್ನ ಯೋಗ್ಯತೆ ಏನೆಂದು ನಮ್ಮ ಪಕ್ಷ ಮುಖಂಡರಿಗೆ ಗೊತ್ತಿದೆ. ನನ್ನ ಯೋಗ್ಯತೆಗೆ ಈ ಸ್ಥಾನಮಾನ ನನಗೆ ಸಿಕ್ಕಿದೆ ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ವಿರುದ್ಧ ಛಲವಾದಿ ನಾರಾಯಣಸ್ವಾಮಿ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಇನ್ನು ಇತ್ತ ಜಾತಿಗಣತಿ ವಿಚಾರ ಪ್ರಸ್ತಾಪಿಸಿ ಕಾಂಗ್ರೆಸ್ಸಿಗರ ವಿರುದ್ಧ ವಿಜೇಂದ್ರ ಕೂಡ ಕುಟುಕಿದ್ದಾರೆ. ಹೇಳಿದ್ದನ್ನ ಸ್ವಭಾವವಾಗಿ ಇಟ್ಕೊಂಡು ಅವರು ಕೂಡ ಅದನ್ನೇ ಹೇಳಿಬಿಟ್ರು. ಮೊನ್ನೆ ಗುಲ್ಬರ್ಗದಲ್ಲಿ ನಾನು ಆಮೇಲೆ ಹೇಳಿದೆ 4 ಜನರಿಗೆ 4 ಜನರು ವಿಧಾನಸೌಧದ ಮೆಟ್ಟಲ ಮೇಲೆ ವೇದಿಕೆ ಸಜ್ಜು ಮಾಡಿ, ನಿಮ್ಮ ಹತ್ರ ಇರೋ ಪತ್ರಗಳೇ ನನ್ನ ಹತ್ರ ಇದೆ, ಈ ಪತ್ರಗಳನ್ನು ತೆಗೆದುಕೊಂಡೇ ನಾನು ಬರ್ತೇನೆ, ನಿಮಗೆ ಬೇಕಾದವ್ರನ್ನೆಲ್ಲ ಕರೀರಿ, ನಮ್ಮವ್ರನ್ನು ಕರೀತೇವೆ, ಈ ಇಂಗ್ಲಿಷ್ ವಿದ್ವಾಂಸರನ್ನು ಕರೀರಿ. ಯಾಕಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಈ ಹ್ಯಾಂಡ್ ರೈಟಿಂಗ್ ಓದೋದು ಬಹಳ ಕಷ್ಟ. ಪ್ರಿಯಾಂಕಾ ಅಂತ ಫೇಲ್ ಗಿರಾಕಿಗಳಿಗೆ ಅದು ಓದಕ್ಕಾಗಲ್ಲ. ಪಾಸ್ ಆಗಿರೋರನ್ನ ಕರೀರಿ, ವಿದ್ವಾಂಸರಿಂದ ಇದು ಮಾಡಿಸೋಣ. ನಾನು ಹೇಳಿದೆ, ತನ್ನ ಮಗ ಹೇಳಿದ್ದನ್ನ ಸ್ವಭಾವವಾಗಿ ಇಟ್ಕೊಂಡು ಅವರು ಕೂಡ ಅದನ್ನೇ ಹೇಳಿಬಿಟ್ರು. ಮೊನ್ನೆ ಗುಲ್ಬರ್ಗದಲ್ಲಿ ನಾನು ಆಮೇಲೆ ಹೇಳಿದೆ 4 ಜನರಿಗೆ 4 ಜನರು ವಿಧಾನಸೌಧದ ಮೆಟ್ಟಲ ಮೇಲೆ ವೇದಿಕೆ ಸಜ್ಜು ಮಾಡಿ. ಪ್ರಮುಖವಾಗಿ ಒಂದು ಕಡೆ ಈಗಾಗಲೇ ವೈಯಕ್ತಿಕ ಟೀಕಾ ಪ್ರಹಾರಗಳು ಜೋರಾಗ್ತಾ ಇದೆ. ಅದರ ಜೊತೆಗೆ ಮತ್ತೊಂದೇನಪ್ಪಾ ಅಂತಂದ್ರೆ ಈ ಕೆಸರರ ಚಾಟ ಅನ್ನುವಂಥದ್ದು ಯಾವಾಗ್ಲೂ ಕೂಡ ನಿಲ್ಲೋದಿಲ್ಲ. ಆದ್ರೆ ಈಗ ಛಲವಾದಿ ನಾರಾಯಣಸ್ವಾಮಿ ಅವರು ಹೇಳಿರುವಂತ ಹೇಳಿಕೆ, ಸೊ ಎಲ್ಲೋ ಒಂದು ಕಡೆ ಅವರವರ ನಡುವಿನ ಕೆಲವೊಂದಿಷ್ಟು ವಿಚಾರಗಳು ಅಂದ್ರೆ ಅವರವರ ಮಾನ ಅವರೇ ಹರಾಜು ಹಾಕೊಳ್ತಾರಲ್ಲ, ಆ ರೀತಿ ಆಗ್ತಿದೆ ಅಂತ. ಇದು ರಾಜಕಾರಣದಲ್ಲಿ ಆರೋಪ ಪ್ರತ್ಯಾರೋಪ ಸಾಮಾನ್ಯವಾಗಿರುತ್ತೆ. ಆದ್ರೆ ಇದೇನಾಗ್ತಾ ಇದೆ ಅಂದ್ರೆ ರಾಜಕಾರಣದಲ್ಲಿ ಇತ್ತೀಚಿನ ದಿನಗಳಲ್ಲಿ ಈ ನಾಲಿಗೆನ ಅರಿಬಿಡತಕ್ಕಂಥದ್ದು ಜಾಸ್ತಿ ಆಗ್ತಾ ಇದೆ. ಆದ್ರೆ ಈ ಏಕವಚನದಲ್ಲಿ ಮಾತಾಡೋದು ಅಂದ್ರೆ ಟೀಕೆ ಮಾಡಕ್ಕೂ ಒಂದು ಗೌರವಯುತವಾದಂತ ಪದ ಇರುತ್ತೆ. ಟೀಕೆ ಮಾಡು ಬರದಲ್ಲಿ ಬೇರೆ ರೀತಿಯ ಪದಗಳನ್ನ ಬಳಕೆ ಮಾಡೋದು, ಅಥವಾ ಒಬ್ರನ್ನೊಬ್ರು ಒಂದ್ ರೀತಿಯಲ್ಲಿ ಕೆಸರನ್ನ ಮುಖದ ಮೇಲೆ ಎರ್ಚ್ಕೊಬಿಡೋದು. ಬೇಡ ಪಕ್ಕಕ್ಕೆ ಎರ್ಸ್ರಪ್ಪ ಅಂದ್ರೆ ಮುಖದ ಮೇಲೆ ಎರ್ಚ್ಕೊಳ್ಳುವಂತ ಕೆಲಸವನ್ನ ಮಾಡ್ತಾ ಇದೆ. ಇದು ನಾಚಿಕೆಗೇಡಿನ ಸಂಗತಿ. ರಾಜಕಾರಣದಲ್ಲಿ ಯಾರು ಈಗ ವಿರೋಧ ಪಕ್ಷ ಅಂದವರು ಆಡಳಿತ ಪಕ್ಷದ ಎಲ್ಲಾ ವಿಚಾರಗಳನ್ನ ಮೆಚ್ಕೋಬೇಕು ಅಂತ ಏನಿಲ್ಲ. ಅಥವಾ ವಿರೋಧ ಪಕ್ಷಗಳ ಟೀಕೆ ಟಿಪ್ಪಣಿಗಳನ್ನ ಆಡಳಿತ ಪಕ್ಷದವರು ಸಹಿಸ್ಕೋಬೇಕಂತದ್ದು ಏನಿಲ್ಲ. ಅದಕ್ಕೆ ಏನು ಉತ್ತರ ಕೊಡಬೇಕು, ಯಾವ ರೀತಿ ಸಾತ್ವಿಕವಾಗಿ ಉತ್ತರಗಳನ್ನ ಕೊಡಕ್ಕೆ ಅವ್ರ ಹತ್ರ ಇರುತ್ತೆ. ಯಾಕಂದ್ರೆ ಇವರು ಆಡುವ ಮಾತುಗಳು ತಮ್ಮ ಫಾಲೋಯರ್ಸ್ಗೆ ಅದು ಮಾರ್ಗದರ್ಶಕರಾಗಿರ್ತಾರೆ. ಸಾರ್ವಜನಿಕ ಜೀವನದಲ್ಲಿದ್ದಾರೆ. ಸಾರ್ವಜನಿಕ ಜೀವನದಲ್ಲಿ ಇರ್ತಕ್ಕಂಥವ್ರು ಹೇಗೆ ನಡ್ಕೊಳ್ಬೇಕು ಅನ್ನೋದನ್ನ ಫಸ್ಟ್ ಅವ್ರು ಕಲ್ತ್ಕೋಬೇಕು. ಇವರು ಸಾರ್ವಜನಿಕ ಜೀವನದಲ್ಲಿ ಇಲ್ದರೆ ಏನ್ ಬೇಕಾದ್ರೂ ಮಾತಾಡ್ಕೊಳ್ಳಿ ಇವರು. ಆದ್ರೆ ಇವ್ರು 1,000 ಜನಕ್ಕಾದ್ರೂ ಇವರು ಮಾರ್ಗದರ್ಶಕರಾಗಿರ್ತಾರೆ. ಇವರನ್ನೇ ಫಾಲೋ ಮಾಡ್ತಾ ಇರ್ತಾರೆ, ಇವ್ರು ಫಾಲೋವರ್ಸ್ ಗಳು ಇರ್ತಾರೆ. ಅದೇನಾಗುತ್ತೆ, ಸಮಾಜದ ಸ್ವಾಸ್ಥ್ಯವನ್ನ ಕೆಡಿಸಕ್ಕೆ ಇದು ಇಂತಹ ಮಾತುಗಳು ಕಾರಣ ಆಗ್ತವೆ. ಈಗ ಅವ್ರ ಬೆಂಬಲಿಗರು ಇವ್ರ ತಿಕ್ಕಾಟ, ಇವ್ರ ಬೆಂಬಲಿಗರು ಅವ್ರ ತಿಕ್ಕಾಟ, ನಮ್ಮ ನಾಯಕರು ಹಿಂಗಂದ, ನಿಮ್ ನಾಯಕರು ಹಿಂಗಂದ, ಈ ರೀತಿಯ ಮಾತುಗಳು ಏನಾಗುತ್ತೆ ಸಮಾಜದ ಸ್ವಾಸ್ಥ್ಯಕ್ಕೆ ಧಕ್ಕೆಯನ್ನು ಉಂಟು ಮಾಡುತ್ತೆ. ಸಮಾಜದ ಸ್ವಾಸ್ಥ್ಯವನ್ನ ಕೆಡಿಸದಂತೆ ಈ ರಾಜಕಾರಣಿಗಳು ನಡವಳಿಕೆ ಇರ್ಬೇಕಾಗುತ್ತೆ. ಅವರ ನಡವಳಿಕೆ 4 ಜನರಿಗೆ ಮೆಚ್ಚುವಂತಿರ್ಬೇಕು. ಆದ್ರೆ ಟೀಕೆ ಟಿಪ್ಪಣಿ ಮಾಡುವ ಬರದಲ್ಲಿ ತಮ್ಮ ಮಿತಿಯನ್ನ ಮೀರಿ ಮಾತಾಡ್ತಾರೆ ಇವರು. ಪ್ರಿಯಾಂಕಾ ಖರ್ಗೆ ಅವರು ಇರ್ಬೋದು, ಛಲವಾದಿ ನಾರಾಯಣಸ್ವಾಮಿ ಅವರು ಇರ್ಬೋದು. ಪ್ರಿಯಾಂಕಾ ಖರ್ಗೆ ಅವರಂತೂ ಒಂದೊಂದು ಬಾರಿ ಅವ್ರಿಗೆ ಬಾಯಿಗೆ ಇದೇ ಇರಲ್ಲ, ಕ್ಲಿಪ್ ಇರಲ್ಲ. ಅವ್ರು ಮಿತಿ ಮೀರಿ ಮಾತಾಡ್ತಾರೆ. ಅಂದ್ರೆ ಮಿತಿ ಅವರು ಮಿತಿಯಲ್ಲಿ ಮಾತಾಡ್ಬೇಕಾಗತ್ತೆ. ಅವರ ಸ್ಥಾನಮಾನಕ್ಕೆ ಗೌರವವನ್ನ ಕೊಟ್ಟು ಅವ್ರಿಗೆ ಅವರೇ ಗೌರವ ಕೊಟ್ಟು ಮಾತಾಡ್ಬೇಕಾಗತ್ತೆ. ಛಲವಾದಿ ನಾರಾಯಣಸ್ವಾಮಿ ಅವರಾದ್ರೂ ಅಷ್ಟೇನೆ, ಅವರು ಈಗ ವಿರೋಧ ಪಕ್ಷದ ನಾಯಕ ಆಗಿದ್ದಾರೆ. ಅವರು ಸಹ ಮಿತಿ ಒಳಗಡೆ ಮಾಡ್ಬೇಕಾಗುತ್ತೆ. ಅಂದ್ರೆ ಖರ್ಗೆ ಅವರನ್ನ ಟೀಕಿಸುವಷ್ಟು, ಖರ್ಗೆ ಅವರನ್ನ ಏಕವಚನದಲ್ಲಿ ಮಾತಾಡುವಷ್ಟು ದೊಡ್ಡವರಲ್ಲ
ಛಲವಾದಿ ನಾರಾಯಣ ಸ್ವಾಮಿ ಅವರು. ಅಥವಾ ಪ್ರಿಯಾಂಕಾ ಖರ್ಗೆ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಟೀಕಿಸುವಷ್ಟು, ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಏಕವಚನದಲ್ಲಿ ಹೇಳುವಷ್ಟು ದೊಡ್ಡವರಲ್ಲ. ಅವರು ಅವರ ಇತಿಮಿತಿ ಒಳಗೆ ಅವರ ಒಂದು ಪರಿಸ್ಥಿತಿ ಒಳಗಡೆ ಮಾತಾಡ್ಬೇಕಾಗುತ್ತೆ. ಆದ್ರೆ ಪ್ರಿಯಾಂಕಾ ಖರ್ಗೆ ಅವರು ಇತ್ತೀಚಿನ ದಿನಗಳಲ್ಲಿ ಅವ್ರು ಆಡುವ ಮಾತುಗಳು ಎಲ್ಲೋ ಒಂದ್ ಕಡೆಗೆ ರೇಜ್ಗೆ ಹುಟ್ಟಿಸುತ್ತೆ ನೋಡುಗರಿಗೂ. ಅಂದ್ರೆ ಒಂಥರ ಏನೋ ನಾನೇ ನಾನೇ ಸರ್ವಸ್ವ, ನನ್ನನ್ನು ಬಿಟ್ರೆ ಬೇರೆ ಯಾರು ಇಲ್ಲ ಅನ್ನೋ ರೀತಿಲಿ ಅವರು ದರ್ಪ ಇದರಿಂದ ಮಾತಾಡ್ತಾರೆ. ಅಂದ್ರೆ ಹೌದು, ದರ್ಪದಿಂದ ಮಾತಾಡ್ಲಿ ಅಧಿಕಾರ ಇದೆ, ಎಲ್ಲ ಇದೆ. ಆದ್ರೆ ದರ್ಪದ ಮಾತುಗಳು ಸಹ ಅದ್ರಲ್ಲೂ ಕೆಲವೊಂದು ಇದಿರುತ್ತೆ. ಆ ಟೀಕೆ ಟಿಪ್ಪಣಿ ಮಾಡುವ ವಿಚಾರಗಳನ್ನ ಸ್ವಲ್ಪ ಗಮನದಲ್ಲಿ ಇಟ್ಕೊಳ್ಬೇಕು. ಜವಾಬ್ದಾರಿಯುತ ಸ್ಥಾನದಲ್ಲಿದ್ದಾರೆ. ನಾರಾಯಣ ಸ್ವಾಮಿ ಅವರಾದ್ರೂ ಅಷ್ಟೇನೆ, ಪ್ರಿಯಾಂಕಾ ಖರ್ಗೆ ಅವರಾದ್ರೂ ಅಷ್ಟೇನೆ. ಖಂಡಿತವಾಗ್ಲೂ ಸರ್. ಮತ್ತೆ